ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ 3 ಪಾಠಗಳ ಒಂದು LBA ಪೇಪರ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲ ರೆಡಿ ಇದ್ದಾವೆ. ಸೊ ಯಾರಿಗೆಲ್ಲ PDF ಗಳು ಬೇಕು ಅನ್ನೋರು 5th ಸ್ಟ್ಯಾಂಡರ್ಡ್ಗೆ ಕನ್ನಡ ಮತ್ತು EVS ಇವಾಗಿದೆ. ಇಂಗ್ಲೀಷ್ ಮತ್ತು ಮ್ಯಾಥ್ಸು ರಿವೈಸ್ಡ್ ಮಾಡ್ತಾ ಇದ್ದಾರೆ, ಅದು ಲೇಟಾಗಿ ಸಿಗ್ತದೆ, ಬಟ್ ಕನ್ನಡ EVS ಇದ್ದಾವೆ. ಸೊ ಯಾರಿಗೆಲ್ಲ ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ 5ನೇ ತರಗತಿಯ ಮೊದಲ 3 ಪಾಠದ LBAಗಳನ್ನು ನೋಡೋಣ. 10 ಲಿಖಿತ, 5 ಮೌಖಿಕ. ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ಬರ್ತದೆ. ಅರಿವಿಗೆ 3 ಅಂಕ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 1, ಒಟ್ಟು 10 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 3 ಅಂಕ, ಸಾಧಾರಣ 5 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ 1 ಅಂಕದ್ದು 3, ಅತಿ ಕಿರು ಉತ್ತರ 1 ಅಂಕದ್ದು 3, ಕಿರು ಉತ್ತರ 2 ಅಂಕದ್ದು 2, ಒಟ್ಟು 10 ಅಂಕ. ಓಕೆ, ಸೊ ಇದು ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಈ ಥರ ಬರ್ತದೆ. ಸೊ ಡೈರೆಕ್ಟ್ ಆನ್ಸರ್ ಪೇಜ್ಗೆ ಬರುವ. ಎಸ್, ಫಸ್ಟ್ 2 ಬಹು ಆಯ್ಕೆ ಪ್ರಶ್ನೆಗಿತ್ತು. ಭಾಗ 1 ಲಿಖಿತದಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರಿಬೇಕಾಗಿತ್ತು. ಓಕೆ, ಇಲ್ಲಿ ಬರೆದಿದ್ದಾರೆ. ಭಯಭಕ್ತಿ ಎಂಬುದು 1, ಎ ದ್ವಿರುಕ್ತಿ, ಬಿ ಅವ್ಯಯ, ಸಿ ಜೋಡು ನುಡಿ, ಡಿ ಒಗಟು. ಸೊ ಭಯಭಕ್ತಿ ಅನ್ನೋದು ಜೋಡು ನುಡಿ. ಪ್ರಶ್ನೆ 2, ಅಮ್ಮ ಪದವು ಈ ಲಿಂಗದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಎ ಪುಲ್ಲಿಂಗ, ಬಿ ಸ್ತ್ರೀಲಿಂಗ, ಸಿ ನಪುಸಕಲಿಂಗ, ಡಿ ಒಗಟು. ಸರಿಯಾದ ಉತ್ತರ ಆಪ್ಷನ್ ಬಿ ಪುಲ್ಲಿಂಗ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. 2 ಪ್ರಶ್ನೆಗಳು ಹೊಂದಿಸಿ ಬರೆದಿದ್ದೀವಿ. ಜಗಳ, ಕಲಹ, ನಾಳೆ ಅನ್ನೋದು ಭವಿಷ್ಯತ್ ಕಾಲ. ಇನ್ನು 1 ಅಂಕದ 2 ಪ್ರಶ್ನೆಗಳಿತ್ತು. ಪ್ರಶ್ನೆ 5, ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಉತ್ತರ, ಜನರು ಬೇವಿನ ಮರವನ್ನು ಅಮ್ಮನ ಮರ ಎಂಬ ಹೆಸರಿನಿಂದ ಕರೀತಾ ಇದ್ರು. ಪ್ರಶ್ನೆ 6, ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿಗೆ ಯಾರಿಗೆ ಉಂಟಾಯಿತು. ಸೊ ಉತ್ತರ, ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಜನರಿಗೆ ಉಂಟಾಯಿತು ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ, ಒಟ್ಟು 4 ಅಂಕ. ಪ್ರಶ್ನೆ 7, ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದವು. ಉತ್ತರ, ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ದೂರ ದೂರ ಇದ್ದುದರಿಂದ ರೈತರು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸಿ ಕಲ್ಲು ಒಡೆಸಿ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದ್ದರಿಂದ ನಡಗಲು ಆರಂಭಿಸಿದವು. ಪ್ರಶ್ನೆ 8, ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ. ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ಬೆಳ್ಳಗಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಮೌಖಿಕ ಇದ್ದಾವೆ. ಸೊ 5 ಪ್ರಶ್ನೆಗಳು ಬರ್ತವೆ. ಸೊ ಪ್ರಶ್ನೆ 9, ಬೇವಿನ ಮರವನ್ನು ಜನ ಡ್ಯಾಶ್ ಅಂತ ಕರೀತಿದ್ರು. ಅಮ್ಮನ ಮರ. ಬೇವಿನ ಮರದ ಕೆಳಗೆ ಏನು ಬಂದು ನಿಂತು ಕೊಂಡಿತು. ಅಮ್ಮನ ಕಲ್ಲು. ಹೊಲವನ್ನು ಉಳಲು ಬಳಸುವ ಸಾಧನೆ ಯಾವುದು. ನೇಗಿಲು. ಗುಂಡನೆ ಕಲ್ಲು ಎಲ್ಲಿ ಬಿದ್ದಿತು. ರೈತನ ಹೊಲದಲ್ಲಿ. ಕಲ್ಲು ಕೋಪದಿಂದ ಏನು ಮಾಡಿತು. ಬೇವಿನ ಮರದಿಂದ ದೂರ ಉಳಿತು ಅಂತ ಇತ್ತು. ಇಷ್ಟು ಫಸ್ಟ್ ಲೆಸನ್ ಇತ್ತು. ಯಾವುದು, ಒಟ್ಟಿಗೆ ಬಾಳುವ ಆನಂದ. ಸೊ ಈ ಥರ ಕ್ವಶನ್ ಪೇಪರ್ ಆನ್ಸರ್ಸ್ ಬರ್ತದೆ ನಿಮಗೆ. ಇನ್ನು ಸೆಕೆಂಡ್ ಪಾಠಕ್ಕೆ ನೋಡೋಣ, ನದಿಯ ಅಳಲು. ಎಸ್, ಇದರಲ್ಲಿ ಕೂಡ ನಾವು ಅರಿವಿಗೆ 3 ಅಂಕ, ಗ್ರಹಿಕೆಗೆ 6 ಅಂಕ, ಅಭಿವ್ಯಕ್ತಿಗೆ 1, ಒಟ್ಟು 10 ಅಂಕವನ್ನು ಬಳಕೆ ಮಾಡಿದ್ದೀವಿ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 3 ಅಂಕ, ಸಾಧಾರಣ 5 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ 3, ಅತಿ ಕಿರು ಉತ್ತರ 3, ಕಿರು ಉತ್ತರ 4, ಒಟ್ಟು 10 ಅಂಕ ಇದೆ. ಓಕೆನಾ, ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾವೇನು ಮಾಡೋಣ, ಉತ್ತರ ಪುಟಕ್ಕೇ ಬರೋಣ. ಎಸ್, ನದಿಯ ಅಳಲು. ಸೊ ತರಗತಿ 5, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 15, ಸಮಯ 30 ನಿಮಿಷ. ಭಾಗ 1 ಲಿಖಿತ, 10 ಅಂಕ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ರು. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮಲಿನ ಪದದ ಅರ್ಥ. ಎ ಕೊಳಕು, ಬಿ ಭಯ, ಸಿ ಧೈರ್ಯ, ಡಿ ಅನಾಹುತ. ಸೊ ಮಲಿನ ಅಂದರೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಕೊಳಕು ಅಂತ ಏನಾಗಬೇಕು ಬರಬೇಕು. ಇನ್ನು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಎ ಅಕ್ಕ, ಬಿ ಉಜ್ವಲ, ಸಿ ಪತ್ರಿಕೆ, ಡಿ ಛತ್ರ. ಸೊ ಆಪ್ಷನ್ ಎ ಅಕ್ಕ ಅನ್ನೋದು ಸರಿ ಇದೆ. ಇನ್ನು ಮೇನ್ಸ್ 2ದಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಬರೀಬೇಕು. ಇಲ್ಲಿನೂ ಕೂಡ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಂಕುಲ, ಸಮೂಹ, ಗುಂಪು, ನವೆ ಅಂತ ಇದೆ. ಸೊ ಗುಂಪಿಗೆ ಯಾವುದು ಸೇರದ ಪದ, ನವೆ. ಇನ್ನು ಬಾವಿ, ಕೆರೆ, ನದಿ, ಬೆಟ್ಟ ಅಂತ ಇದೆ. ಉತ್ತರ ಬಂದುಬಿಟ್ಟು ಬೆಟ್ಟ. ಇನ್ನು 1 ಅಂಕದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ನೋವು ತಾಳಲಾರದೆ ಮಕ್ಕಳು ಏನು ಮಾಡಿದರು. ಸೊ ಉತ್ತರ, ನೋವು ತಾಳಲಾರದೆ ಮಕ್ಕಳು ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಪ್ರಶ್ನೆ 6, ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು. ಉತ್ತರ, ದಾರಿ ಹೋಕರು ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿದರು. ಇನ್ನು 2 ಅಂಕದ 2 ಪ್ರಶ್ನೆ,
ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ತಿಳಿಸಿ. ಸೊ ನದಿಗಳ ಮಾಲಿನ್ಯದಿಂದ ನೀರು ಕಲುಷಿತಗೊಳ್ಳುತ್ತದೆ, ಜಲಚರ ಜೀವಿಗಳು ಸಾಯ್ತವೆ. ಇನ್ನು ಯಾರು ಯಾರಿಗೆ ಹೇಳಿದ್ರು ಕೇಳಿದರೆ ಎಸ್, ಅವರ ಜೀವಕ್ಕೂ ಏನು ಅಪಾಯವಿಲ್ಲ ತಾನೆ. ಸೊ ಇದೇನಿತ್ತಪ್ಪ ಅಂದರೆ ದೀಪಕ ವೈದ್ಯರಿಗೆ ಹೇಳ್ತಾನೆ ಅನ್ನೋದನ್ನು ನೀವು ಬರೆದ್ರೆ ಸೊ 2 ಮಾರ್ಕ್ಸ್ ಇತ್ತು. ಇನ್ನು ಇತರದ್ದು ಮೌಖಿಕ ಪ್ರಶ್ನೆಗಳನ್ನು ನೋಡಿ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮಕ್ಕಳಿಗೆ ಯಾವುದರ ಸೋಂಕು ತಲೀತು? ನೀರಿನ ಮಲಿನದ. ಮಕ್ಕಳನ್ನು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು? ಜಲದೇವತೆ. ಯಾರು ಯಾರಿಗೆ ಹೇಳಿದರು? ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಮಕ್ಕಳೆಲ್ಲರೂ ಜಲದೇವತೆಗೆ ಹೇಳ್ತಾರೆ. ನೀರಿನ ಉಪಯೋಗಗಳನ್ನು ತಿಳಿಸಿ. ಕುಡಿಯಲು, ಗಿಡ ಮರಗಳಿಗೆ ಮತ್ತು ಪಾತ್ರೆ ತೊಳೆಯಲು ಅನ್ನೋದನ್ನು ಬರೆದ್ರೆ ಸಾಕು. ಇಷ್ಟು 2 ಪಾಠ ಆಯಿತು ನದಿಯ ಅಳಲು. ಇನ್ನು 3ನೇದೊಂದು ಪಾಠ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ತೋರಿಸ್ತೀನಿ. ಎಸ್, ನಮ್ಮ ಮಾತು ಕೇಳಿ. ಸೊ ಇಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ, ಅರಿವಿಗೆ 3 ಅಂಕ, ಗ್ರಹಿಕೆ 6, ಅಭಿವ್ಯಕ್ತಿ 1, ಒಟ್ಟು 10 ಅಂಕ. ಇನ್ನು ಇಲ್ಲಿ ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 3 ಅಂಕ, ಸಾಧಾರಣ 5 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ 3, ಅತಿ ಕಿರು ಉತ್ತರ 3, ಕಿರು ಉತ್ತರ 4, ಒಟ್ಟು 10 ಅಂಕ. ಸೊ ಪ್ರಶ್ನೆ ಪತ್ರಿಕೆಯನ್ನು ಡೈರೆಕ್ಟ್ ಉತ್ತರಗಳೊಂದಿಗೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಸ್, ಪಾಠ 3 ನಮ್ಮ ಮಾತು ಕೇಳಿ. ಇಲ್ಲಿ ತರಗತಿ 5 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 15, ಸಮಯ 30 ನಿಮಿಷ. ಭಾಗ 1 ಲಿಖಿತ 10 ಅಂಕ. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಡ್ಯಾಶ್ಗೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು. ಉತ್ತರ ಆನೆ. ನೀರು ಒಂದು ಡ್ಯಾಶ್ ಸಂಪತ್ತು ಅಂತ ಕೇಳಿದರೆ ಅಮೂಲ್ಯ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಬರ್ತದೆ. ಇನ್ನು 1 ಅಂಕದ 2 ಪ್ರಶ್ನೆ, ಈ ಕೆಳಗಿನವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು. ಸೊ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಅಧಿಪತಿ, ರಾಜ, ಮಂಗ, ಕೋತಿ. ಇನ್ನು 1 ಅಂಕದ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಯಾವುದು? ಮದ್ದು. ವಿವರ ಬರೆದು ಹಾಕು ಹಲಗೆಗೆ ಏನೆನ್ನುವರು? ಉತ್ತರ ಫಲಕ. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು? ಉತ್ತರ, ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳು. ಅವುಗಳು ಮಾತನಾಡೋದಿಲ್ಲ, ಆದರೆ ಅವುಗಳಿಗೆ ದಯೆ, ಪ್ರೀತಿ, ಕರುಣೆಯನ್ನು ತೋರಿಸಬೇಕು. ಮುಖ್ಯವಾಗಿ ಆಹಾರವನ್ನು ನೀಡಬೇಕು. ಇನ್ನು ಯಾರು ಯಾರಿಗೆ ಹೇಳಿದರೂ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತಿದ್ದೀರಿ. ಸೊ ಈ ಮಾತು ಬೇಕು ಏನು ಮಾಡ್ತದಪ್ಪ ಅಂದರೆ ಸಭೆಗೆ ಹೇಳ್ತದೆ. ಇನ್ನು ಮೌಖಿಕ 5 ಅಂಕ ಇದೆ. ಎಸ್, ಮದ್ದುಗುಂಡು ಸಿದಿಸಬೇಡಿ, ಡ್ಯಾಶನ್ನು ಕೆಡಿಸಬೇಡಿ. ಪರಿಸರ, ದಯೆ ಇರಲಿ ಡ್ಯಾಶ್ ಪ್ರಾಣಿಗಳಲ್ಲಿ ಸಕಲ. ದೀಪಾವಳಿ ಹಬ್ಬದಲ್ಲಿ ಹಾರಿಸುವ ಸಿಡಿಮದ್ದು ಯಾವುದು? ಪಟಾಕಿ. ಸಮಾನಾರ್ಥಕ ಪದ ಹೇಳು. ಕಾಡು, ಅರಣ್ಯ. ಯಾರು ಯಾರಿಗೆ ಹೇಳಿದ್ರು? ನಾವು ರೈತರಿಗೂ ನಿಮಗೂ ಮಿತ್ರರು. ಎರೆಹುಳು ಸಭೆಗೆ ಹೇಳಿತು. ಇಷ್ಟು 5ನೇ ತರಗತಿಯ ಮೊದಲ 3 ಪಾಠದ LBA ಟೆಸ್ಟ್ ಪೇಪರನ್ನು ಕೊಟ್ಟಿದ್ದೀನಿ. 10 ಲಿಖಿತ, 5 ಮೌಖಿಕ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.